ಕಳೆದ 4 ದಿನಗಳಿಂದ ರಾಹುಲ್ ಗಾಂಧಿಯ ಮನೆ ಹತ್ರ ಅವ್ರ ಮನೆಯ ಗೇಟ್ ಕಾದು ಪುನಃ ಕರ್ನಾಟಕಕ್ಕೆ ಮತ್ತೆ ಅವರು ಮರಳಿದ್ದಾರೆ. ಇಲ್ಲಿ ತನಕ ಇದೆ ಸಂಪುಟ ವಿಸ್ತರಣೆ ದಿನಾಂಕ ಇವತ್ತಿನ ತನಕ ಕೂಡ ಫಿಕ್ಸ್ ಆಗ್ಲಿಲ್ಲ. ಸಂಪುಟ ವಿಸ್ತರಣೆ ಯಾವತ್ತು ಮಾಡ್ತೀವಿ ಅನ್ನೋಂಥದ್ದು ಕೂಡ ಇವತ್ತಿನ ತನಕ ಕೂಡ ಗೊಂದಲದಲ್ಲಿ ಇದ್ದಾರೆ. ಬಹುಶಃ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ರಾಷ್ಟ್ರೀಯ ನಾಯಕರಿಗೆ ಸೂಟ್ ಕೇಸು ತಲುಪಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಇನ್ನು ಬಹಳಷ್ಟು ಮಂದಿ ಕಾಂಗ್ರೆಸ್ಸಿನ ಶಾಸಕರೆಲ್ಲರೂ ಕೂಡ ಅವರು ನೇರವಾಗಿ ಸೂಟ್ ಕೇಸ್ಗಳನ್ನು ಹಣವನ್ನು ತಗೊಂಡು ಡೆಲ್ಲಿಯಲ್ಲಿ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರು ಕಪ್ಪು ಕಾಣಿಕೆ ಜಾಸ್ತಿ ಕೊಡ್ತಾರೋ ಅವ್ರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಅನ್ನೋಂಥದ್ದು ಕೂಡ ಇವತ್ತು ಆ ರೀತಿ ಲಾಬಿಗಳನ್ನು ಇವತ್ತು ಶಾಸಕರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು ನಾನು ಮಂತ್ರಿ ಆಗ್ಬೇಕು, ನಾನ್ ಮಂತ್ರಿ ಆಗ್ಬೇಕು ಅಂತೇಳಿ ಏನು ಪೈಪೋಟಿ ಜೋರಾಗಿದೆನೋ ಕಳೆದ ಒಂದು ವಾರದಿಂದ ಈ ಪೈಪೋಟಿಯಲ್ಲಿ ನಾನು ಮಂತ್ರಿ ಆಗ್ಬೇಕೆಂದೇಳಿ ಏನು ಪೈಪೋಟಿಯನ್ನು ಬಿಡ್ತಾ ಇದ್ರೆ, ಕಳೆದ ವಾರದಿಂದ ಬೆಂಗಳೂರು ಟು ಡೆಲ್ಲಿ ಎಲ್ಲ ಕೂಡ ಸ್ಪೆಷಲ್ ಫ್ಲೈಟ್ಗಳು ಏನು ಬೆಂಗಳೂರು ಟು ಡೆಲ್ಲಿ ಸ್ಪೆಷಲ್ ಫ್ಲೈಟ್ಗಳಲ್ಲಿ ಹೋಗಿ ಇವ್ರು ಎಲ್ಲರೂ ಕೂಡ ಸೂಟ್ ಕೇಸನ್ನು ಆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಸಾಗಾಣಿಕೆ ಮಾಡುವಂತ ಕೆಲಸ. ಇವತ್ತು ಎಲ್ಲಾ ಸ್ಪೆಷಲ್ ಫ್ಲೈಟ್ಗಳು ಎಷ್ಟು ಹಾರ್ತಾ ಇದಾವೆ ಅಂದ್ರಿಗಿನ ಯಾರೇ ಇಬ್ರು ಹೋದ್ರೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಅಲ್ಲಿ ಸೂಟ್ ಕೇಸ್ಗಳಲ್ಲಿ ಹಣ ಸಾಗಾಟ ಆಗುವಂತ ಕೆಲಸ ಕೂಡ ಆಗ್ತಾ ಇದೆ. ಒಂದು ಕಡೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ದುರ್ದೈವ ಪರಿಸ್ಥಿತಿ ಹೆಂಗ್ ಬಂದಿದೆ ನೋಡ್ರಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ರಾಜಕಾರಣಿಗಳು, IAS ಅಧಿಕಾರಿಗಳು, ಇನ್ನೊಬ್ಬರು ಎಲ್ಲರೂ ಕೂಡ ಒಬ್ಬೊಬ್ರು 100 ಸೈಟ್ ಹಿಡ್ಕೋಬಹುದು. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ನಾನು ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆಯಪ್ಪ? ನಿಮ್ಮ ಹತ್ರ ನಿಮ್ಮ ಕುಟುಂಬದಲ್ಲಿದ್ದಂತ ಮಕ್ಕಳಿಗೆ ಎಷ್ಟು ಆಸ್ತಿ ಇದೆ? ಇವತ್ತು BDAದಲ್ಲಿ ಯಾರನ್ನ ಸೈಟ್ ಖರೀದಿ ಮಾಡಿದ್ರೆ 5 ವರ್ಷಗಳ ಕಾಲ ಅವರು ಖಾಲಿ ಇಟ್ಟರೆಗಿನ ಆ ಖಾಲಿದಂತ ಸೈಟು ಸರ್ಕಾರ ವಶಪಡಿಸ್ಕೊಂತದಂತೆ. ಬಡವರು ಇವತ್ತು ಎಲ್ಲೋ ರಿಟೈರ್ಡ್ ಆದಂತವ್ರು ಅವರೊಂದು ಜಾಗವನ್ನು ಖರೀದಿ ಮಾಡಿರ್ತಾರ, BDAಯಲ್ಲಿ ಇನ್ನೊಂದು ಕಡೆ ಖರೀದಿ ಮಾಡಿರ್ತಾರ. ಅವ್ರಿಗೆ ಮನೆ ಕಟ್ಕೊಳಕ್ ಆಗಲ್ಲ ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ಬಿಟ್ಟಿರ್ತಾರ. ಇವತ್ತು ಯಾರೋ ಬಡವರು ಯಾವ್ದನ್ನೊಂದು ಸೈಟ್ ಖರೀದಿ ಮಾಡಿರ್ತಾರ, ಮನೆ ಕಟ್ಕೊಳಕ್ ಆಗಲ್ಲ ಅಂತೇಳಿ ಬಿಟ್ಟಿರ್ತಾರ. ಅವ್ರ ಹತ್ರ ಬೇರೆ ಬೇರೆ ಕಾರಣಗಳಿಂದ ಲೋನ್ಗೆ ಅಪ್ಲೈ ಮಾಡ್ತಾರ, ಲೋನ್ ಸಿಗಲ್ಲ ಅಂತೇಳಿ ಖಾಲಿ ಸೈಟ್ಗಳು ಹಂಗೆ ಬಿಟ್ಬಿಡ್ತಾರ, ಮನೆ ಕಟ್ಕೊಳಕ್ ಆಗಲ್ಲ. ಅವ್ರ ಎಲ್ಲಾ ಸೈಟ್ಗಳನ್ನು ಸರ್ಕಾರ ವಶಪಡಿಸ್ಕೊಂತದಂತೆ. ಇದೆಂತ ನ್ಯಾಯ? ಇವತ್ತು ದೊಡ್ಡಿದ್ದಂತ ಶ್ರೀಮಂತರು ಇವತ್ತೇ ತಗೊಂತಾರ, ನಾಳೆನೆ ಮನೆ ಕಟ್ತಾರ, ನಾಡ್ದನೆ ಇನಾಗ್ರೇಷನ್ ಮಾಡ್ತಾರ. ಬಡವ ಒಂದು 10 ವರ್ಷದ ಕಡೆ ರೂಪಾಯಿ ಕೂಡಿಸಿ ಅದು ಜೋಡಿಸ್ಕೊಂಡು ಜಾಗ ತಗೊಂತಾನ. ಜಾಗ ತಗೊಂಡ ನಂತರ ಮನೆ ಕಟ್ಟಬೇಕಾದ್ರೆ ಹತ್ತತ್ರ 20-30 ವರ್ಷ ಬೇಕಾಗುತ್ತೆ ಮನೆ ಕಟ್ಟಬೇಕಾದ್ರೆ. ಅಂತ ಮನೆಯನ್ನು ವಶಪಡಿಸ್ಕೊಂಡಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದಂತೆ. ಅದು ಸರ್ಕಾರಕ್ಕೆ ವಶ ಆಗುತ್ತೇನೋ, ಇಲ್ಲಿದ್ರೆ ರಿಯಲ್ ಎಸ್ಟೇಟ್ ನ ಉದ್ಯಮಗಳಿಗೆ ಅದು ವಶ ಆಗುತ್ತೆ ನಮಗ್ ಗೊತ್ತಿಲ್ಲ. ಪರಿಸ್ಥಿತಿ ನೋಡಿ ಎಲ್ಲಿ ಬಂದಿದೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದಾರ. ಈ ರಾಜ್ಯದ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಬಗ್ಗೆ ಯೋಚನೆ ಮಾಡ್ತಾರೆ, ಬೇರೆ ಏನು ಯೋಚನೆ ಮಾಡ್ತಾ ಇಲ್ಲ. ಗೃಹ ಮಂತ್ರಿಗಳು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದಾರ? ಕೇವಲ ಗೃಹ ಮಂತ್ರಿಗಳು ಯೋಚನೆ ಮಾಡಬೇಕಾಗಿದ್ದಂಥದ್ದು ಈ ರಾಜ್ಯದಲ್ಲಿದ್ದಂತ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ. ಇವತ್ತು ಸಾಕಷ್ಟು ಮಂದಿ ವಿದ್ಯಾರ್ಥಿನಿಯರು ಡ್ರಗ್ಸ್ ಅಲ್ಲಿ ಇವತ್ತು ಆ ನಿಶೆಯಲ್ಲಿ ಬಹಳಷ್ಟು ಮಂದಿ ಮಕ್ಕಳು ಜೀವನ ಹಾಳಾಗ್ತಾ ಇದೋ, ಅದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು.
ಸಾಕಷ್ಟು ಕಡೆ ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದಾವ. ಇಲ್ಲಿ ತನಕ ಇದೆ ಯಾವ ಬ್ಯಾಂಕ್ಗಳಲ್ಲಿ ಬೀದರ್ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ದರೋಡೆದಂತ ಅಮೌಂಟ್ ಸಾರ್ವಜನಿಕರ ಅಮೌಂಟ್ ಇವತ್ತು ಕೂಡ ಸಿಗ್ಲಿಲ್ಲ. ದಿನನಿತ್ಯ ಕೂಡ ಬೆಳಿಗ್ಗೆ ಎದ್ದು ರಾತ್ರಿ ತನಕ ಕೂಡ 1-2 ಕೊಲೆಗಳು ಆಗ್ತಾನೆ ಇದಾವ. ಟೋಟಲ್ ಆಗಿ ಇವತ್ತು ಗೃಹ ಸಚಿವದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ, ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಗೃಹ ಮಂತ್ರಿಗಳು ಯೋಚನೆ ಮಾಡ್ತಾ ಇರುವಂತದ್ದು ಕೇವಲ RSS ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಅದೇ ರೀತಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಬರ ಅಧ್ಯಯನ ಮಾಡ್ತೀನಿ ಅಂತೇಳಿ ಕೇವಲ ಸುಮ್ಮನೆ ಡ್ರೋನ್ ಆರಿಸ್ತೀನಿ ಅಂತ ಹೇಳಿದ್ರಾಗ್ಲಿ, ಇಲ್ಲಿ ತನಕ ಕೂಡ ಡ್ರೋನ್ ಕೂಡ ಅಂತ ಆರ್ಲಿಲ್ಲ. ಬಹುಶಃ ಅವ್ರ ಕಲ್ಪನೆಯಲ್ಲಿ ಕನಸಿನಲ್ಲಿ ಡ್ರೋನ್ ಆರಿದ್ರೆ ಕೂಡ ಆ ರೆಕ್ಕೆಗಳಂತ ಮುರಿದು ಬಿದ್ದ್ಬಿಟ್ಟಾವ. ಇವತ್ತು ಸರ್ಕಾರದ ಪರಿಸ್ಥಿತಿ ಏನಂತೇಳಿ ಜನರು ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದಾರ. ಎಲ್ಲಾ ರೀತಿಯಲ್ಲಿ ಕೂಡ ಗೊಂದಲದ ಗೂಡು ಆಗಿ ಸರ್ಕಾರದ ಮಿಷನರಿ ಏನಿದನೋ ಸರ್ಕಾರ ಮಿಷನರಿ ಇವತ್ತು ನಿಂತು ಹೋಗಿಬಿಟ್ಟಿದೆ. ಇವತ್ತು ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಏನಿದೆನೋ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಟೋಟಲ್ ಆಗಿ ಸಾಕಷ್ಟು ಮಂದಿ ಮಂತ್ರಿಗಳು ಇವತ್ತು ಇಷ್ಟು ಕೆಟ್ಟ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂದ್ರೆ ಯಾವುದು ಕೂಡ 1 ಇಂಚು ಕೂಡ ಒಂದು ಕೂಡ ಇವತ್ತು ಕೆಲಸಗಳು ನಡೀತಾ ಇಲ್ಲ. ಒಂದು ಕಡೆ ಬಹಳಷ್ಟು ಮಂದಿ ಬಡವರು ಪೆನ್ಷನ್ ಇಲ್ಲ ಅಂತೇಳಿ ಅವರೆಲ್ಲರಿಗೂ ತಾಯಂದ್ರೆಲ್ಲರಿಗೂ ಸಾಲಾಗಿ ನಿಂತು ನಮ್ಗೆ ಪೆನ್ಷನ್ ಇಲ್ಲ ಅಂತೇಳಿ ಸರ್ಕಾರಿ ಕಚೇರಿಗೆ ಇವತ್ತು ಅಲ್ದಾಡ್ತಾ ಇದಾರ. ಇವತ್ತು ಸರ್ಕಾರ ಅನ್ನಂಥದ್ದು ಜನರ ಪಾಲಿಗೆ ಇದ್ದು ಸತ್ತಂತಾಗಿದೆ ಅನ್ನಂತ ಮಾತನ್ನು ಹೇಳ್ಬೇಕಾಗುತ್ತೆ.